ಈ ಬ್ರೇಕ್ಗಿಂತ ಮುಂಚೆ ಒಂದು ಸೀಕ್ವೆಲ್ ಸಿನಿಮಾಗಳು ಭಾಳ ಟ್ರೆಂಡ್ ಇವಾಗ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಆ ಥರದಲ್ಲಿ ವೀರಣ್ಣ ಅವರು ಹೇಳ್ತಿದ್ರು 1998ರಿಂದ ಅಂದರೆ DCM ಆಗಿದ್ದಾಗಿಂದ ಅಧಿಕಾರ ಕಳ್ಕೊಂಡ ಮೇಲೆ ಅಧಿಕಾರ ಮತ್ತೆ ಪಡೆದ ಮೇಲೆ ಸಿದ್ದರಾಮಯ್ಯ ಅವರು ವಿಜಯನಗರದಲ್ಲಿರುವಂತಹ 14 ಸೈಟ್ಗಳ ಮೇಲೆ ಹಂತ ಹಂತವಾಗಿ ಕಣ್ಣಿಡ್ತಾ ಬರ್ತಾ ಇದ್ರು ಅಂತ ಹೇಳಿ ಒಂದು 20 ಸೆಕೆಂಡ್ ಅದನ್ನು ಕಂಟಿನ್ಯೂ ಮಾಡಿಬಿಡಿ ನಟರಾಜ್ ಗೌಡರು ಉತ್ತರ ಬೇಕು. ಮೇಡಮ್, ಅದು ಲೇಔಟ್ ಫಾರ್ಮೇಷನ್ ಆಗಿದ್ದು ಯಾವುದು, ಏನು ಇವರು ಜಮೀನು ಕಳ್ಕೊಂಡಿದ್ದಾರಲ್ಲ ಆ ಜಾಗದಲ್ಲಿ ಲೇಔಟ್ ಆಗಿದ್ದು 2002-03ರಲ್ಲಿ. ಆದರೆ ಇವರ ಬಾಮೈದ ಖರೀದಿ ಮಾಡಿರೋದು 2004ರಲ್ಲಿ. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಈ ಟ್ರಾನ್ಸಾಕ್ಷನ್ಗಳು ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅದ ನಂತರ 2020-10-2010ರಲ್ಲಿ ಶ್ರೀಮತಿ BM ಪಾರ್ವತಿ ಸಿದ್ದರಾಮಯ್ಯ ಇವರಿಗೆ ಗಿಫ್ಟ್ ಡೀಡ್ ಆಗಿದೆ. ಅಂದ್ರೆ ಅರಿಶಿಣ ಕುಂಕುಮ ರೂಪದಲ್ಲಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಈ ರೀತಿ ಎಲ್ಲ ಈ ಟೈಮ್ಲಿ ನಡ್ಕೊಂಡು ಬಂದಿದೆ. ಅದ ನಂತರ ಈಗ 62 ಕೋಟಿ ಸ್ವತಃ ಸಿದ್ದರಾಮಯ್ಯ ಅವರೇ ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ. ಎಷ್ಟು? 3 ಎಕರೆ 18 ಗುಂಟೆ. ಎಲ್ಲಿದ್ದಿದ್ದು? ಕೆಸರೆ ಜಾಗದಲ್ಲಿ, ಸರ್ವೆ ನಂಬರು 464. ಆಮೇಲೆ ಹಿಂದೆ ಆ ಲೇಔಟ್ ಆದಾಗ ಅದಕ್ಕೆ ಬೆಲೆ ನಿಗದಿ ಮಾಡಿದ್ದು ಮೂಡಾಯಿಂದ 3,24,000 ರೂಪಾಯಿ. ಆ ದುಡ್ಡನ್ನ ಬ್ಯಾಂಕ್ ಇಂಟ್ರೆಸ್ಟ್ ಅಲ್ಲಿ ಇಟ್ಟಿದ್ರು. ಇವತ್ತವರೆಗೂ 1 ಕೋಟಿ ಕೂಡ ಟಚ್ ಆಗೋದಿಲ್ಲ. ಇವತ್ತು 64 ಕೋಟಿ ಸಿದ್ದರಾಮಯ್ಯವರು ಅಂದ್ರೆ ಸಮಾಜವಾದಿ ಸಿದ್ದರಾಮಯ್ಯವರು ಇವತ್ತು ಮಜವಾದಿ ಆಗಿ ಭ್ರಷ್ಟಾಚಾರಿ ಸಿದ್ದರಾಮಯ್ಯರಾಗಿ 67 ಕೋಟಿ ಈ ರೀತಿ ಅಕ್ರಮವಾಗಿ ಪಡೆದಿರೋದು ಕೇಳಿಸ್ಕೊಳ್ಳಿ. ಅಶೋಕ್ ಗೌಡ್ರು ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ, 6 ಎಕರೆ ನಂದು, ಬೇರೆಯವ್ರದೆಲ್ಲ ಸೇರಿಸಿ 40 ಎಕರೆ ಬಿಟ್ಕೊಡ್ತೀನಿ. ಸಿದ್ದರಾಮಯ್ಯವ್ರ ಪ್ರಕಾರ 20 ಕೋಟಿ ರೂಪಾಯಿ ಎಕರೆಗೆ 20 ಕಿಲೋಮೀಟರ್ ಟು ಬ್ಯಾಂಗ್ಳೂರ್ ಯಾರು ಬೇಜವಾಬ್ದಾರಿ? ಸಿದ್ದರಾಮಯ್ಯವ್ರ ಬೇಜವಾಬ್ದಾರಿ. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50. ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ. ಯಾವ್ದು ಹೇಳಿ? ಈಗ ಈ ಸರ್ಕಾರದಲ್ಲಿ ಯಾವ್ಯಾವ DCಗಳನ್ನು ವರ್ಗಾವಣೆ ಮಾಡಿದ್ದಾರೆ, ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ, ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವರು, ಅದೆಲ್ಲವನ್ನು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನೋ ಅವ್ರು ಪೇಪರ್ ಪೆನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡೋಕ್ಕೆ, ಆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋಕೆ ಕೇಳಿ ಬರ್ತೀನಿ. ಬೈ. ಥ್ಯಾಂಕ್ ಯು. ಈ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡೆಯಲ್ಲಿ ಕೇಳೋಣ ಅಂತಿದ್ದೆ ಪ್ರಶ್ನೆ. ಅದನ್ನ ಸಮೀವುಲ್ಲಾ ಸರ್ ಕೇಳ್ತೀನಿ, ನೀವು ಮುಗಿಸ್ಬಿಡಿ ಸರ್. 1998 ಇಂದ 2024 ತನಕ ಒಂದು ನಿಮಿಷ. ಕುಮಾರಸ್ವಾಮಿ ಅವರು ಅವಾಗಲೇ ಹೇಳಿದ್ರು ರೈತರ ಹಣವನ್ನ ಅವ್ರು ಕೊಡ್ಬೇಕಲ್ವಾ, ಸಿದ್ದರಾಮಯ್ಯವ್ರೆ ಕ್ಲೈಮ್ ಮಾಡ್ತಾ ಇದಾರಲ್ಲ ಅಂತ. ನೋಡಿ, ಭೂಸ್ವಾಧೀನ ಕಾಯ್ದೆ ಅಂತಿದೆ, ಅದಕ್ಕೆ ಮಾರ್ಕೆಟ್ ಬೆಲೆ ಅಂತಿದೆ. ಆ ಸಮಯ ತಕ್ಕಂತೆ ಅದ್ರ ತಕ್ಕನಾಗಿ ಕೊಡ್ತಾರೆ ಹೊರತು ಯಾರಿಗೂ ಏನು ಅಧಿಕವಾಗಿ ಯಾರು ಕ್ಲೈಮ್ ಮಾಡಕ್ ಹೋಗಲ್ಲ, ಅಧಿಕವಾಗಿ ಕೊಡಕ್ ಹೋಗಲ್ಲ. ಒಂದ್ ನಿಮಿಷ ಇರ್ರಿ. ಸಾಧ್ಯನಿಲ್ಲ. ಕುಮಾರಸ್ವಾಮಿ ಬೇಜವಾಬ್ದಾರಿಯಿಂದ ಜನರಲೈಸ್ ಈಗಲೂ ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ 1990 ಇಲ್ಲಿವರೆಗೂ 2024 BJP-ನಲ್ಲಿ 5 ಮುಖ್ಯಮಂತ್ರಿಗಳಾಗಿದ್ದಾರೆ, JDS ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದನ್ನ ಭ್ರಷ್ಟಾಚಾರದಲ್ಲಿ ತಗೊಂಡಿರೋದ, ಇದನ್ನ ಚೆಕ್ಕಲ್ಲಿ ಬಿಜೆಪಿ ಕುಟುಂಬಕ್ಕೆ ಬಂದಿರ್ತಕ್ಕಂಥ ಯಾರಿಗೋಸ್ಕರ ನಾಟಕ ಆಡ್ತಾ ಇದೀರಿ? ಅರ್ಥ ಆಗ್ತಾ ಇಲ್ಲ. ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಡಾಕ್ಯುಮೆಂಟ್ ಇಲ್ಲಿದೆ. ನೀವಿಬ್ರು ಏನ್ ಚರ್ಚೆ ನಡೆಸ್ತಾ ಇದ್ದೀರಾ ಅದರ ಅಧಿಕೃತ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಸರಿ ಇದೆ. ಪ್ರೊಸೀಡಿಂಗ್ಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು
ಕೆಸರೆ ಗ್ರಾಮ, ಹೌದು. ಕೆಸರೆ ಗ್ರಾಮದ ಸರ್ವೆ ಇದು ನಂಬರ್ 464 ಹೌದು, 3 ಅದೇ, ಎಕರೆ ಅದೇ. 14 ಗುಂಟೆ. ಅಲ್ಲಿ ಇಲ್ಲೇನ್ ಹೇಳ್ತಾರೆ, ಇಲ್ಲೇನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಏನ್ ಡಿಸಿಷನ್ ತಗೋತಾರೆ ಯಾವಾಗ ಅಂತಂದ್ರೆ 30/12/2017 30/12/2017 ತಾರೀಕು ನಡೆದಂತಹ ಪ್ರಾಧಿಕಾರದ ಸಭೆಯಲ್ಲಿ ಸದರಿ ಪ್ರಕರಣದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿಕೊಂಡು ಉಪಯೋಗಿಸಿದ ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಅಂದ್ರೆ ಮೂಡಾನೇ ತಪ್ಪು ಮಾಡ್ಬಿಟ್ಟಿದೆ ಅಂತ ಒಪ್ಕೊಂಡಂಗೆ. ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಎಕರೆ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿ ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆ, ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡಂತೆ ನೀಡಿರುವುದರಿಂದ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ Very important. ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ನಿರ್ಣಯ ಕೈಗೊಳ್ಳಲಾಯಿತು. ಅಂದ್ರೆ ವಿಜಯನಗರದಲ್ಲಿ ಕೊಡಬೇಕಾಗಿದ್ದು ಅಭಿವೃದ್ಧಿ ಹೊಂದದ ಜಮೀನನ್ನ ಅಂತ. ಆದರೆ ನಂತರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20/11/2020 ಇದು 2017 2020 ನಡೆದ ಪ್ರಾಧಿಕಾರದ ಮತ್ತೊಂದು ಸಭೆಯಲ್ಲಿ ಸದರಿ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗೆ ಬಂದು ಮೇಲ್ಕಂಡ ಪ್ರಕರಣದ ವಿಸ್ತೃತ ಚರ್ಚೆ ನಡೆದು ಪ್ರಾಧಿಕಾರವು ಸ್ವಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಪ್ರಕರಣಗಳಲ್ಲಿ ಭೂ ಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ 50% ವಿಸ್ತೀರ್ಣದ ಜಮೀನನ್ನು ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳನ್ನು ನೀಡಲು ತೀರ್ಮಾನಿಸಲಾಯಿತು. 17ರಿಂದ 20 ಏನಾಯ್ತು ಸರ್ ಅಂತದ್ದು? ತನ್ನದೇ ಡಿಸಿಷನ್ ಅನ್ನ ಬದಲಾವಣೆ ಮಾಡಿಕೊಳ್ಳೋ ಹಂತಕ್ಕೆ ಹೋಗುವಂತ ಆಮೇಲೆ ಇದು ಆದೇಶದ ರೂಪದಲ್ಲಿ ಬರುತ್ತೆ. ಇದು 2 ಕಾಂಟ್ರಡಿಕ್ಟರಿ ಪ್ರಾಧಿಕಾರದ ನಿರ್ಣಯಗಳು ಆದೇಶ ರೂಪದಲ್ಲಿ ಬಂದಾಗ ಏನ್ ಹೇಳುತ್ತೆ ಅಂದ್ರೆ ಸದರಿ ಜಮೀನು ಅದು 2021 ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಾವಣೆ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ ಎಕ್ಸೆಟ್ರಾ 10/12 ಅನ್ವಯ 50/50 ಅನುಪಾತದಲ್ಲಿ ಭೂ ಮಾಲೀಕನಿಗೆ 38,284 ಚದರ ಅಡಿಯ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಕೊಡಬೇಕೆಂದು ತೀರ್ಮಾನ. ಇಲ್ಲಿ ಯಾರು ಇನ್ಫ್ಲುಯೆನ್ಸ್ ಇದು ಕಾಂಗ್ರೆಸ್ನ ವೆರಿ ಕ್ಲಿಯರ್. 2017 ಆಯ್ತಲ್ಲ, ಯಾವ ಸರ್ಕಾರ ಇತ್ತು? 17-20 ಈಗ ಅರ್ಥ ಏನಾಯ್ತು? ಅಲ್ಲ, ಅವ್ರು ಫೌಂಡೇಶನ್ ಹಾಕಿದ್ಯಾರು? ಫೌಂಡೇಶನ್ ಹಾಕಿದ್ಯಾರು? ಬಾಹುಬಲಿ ಫೌಂಡೇಶನ್ ಹಾಕಿದ್ದು ಸಿದ್ದರಾಮಯ್ಯ. ಸಿಮೆಂಟ್ ಕಟ್ಟಡ ಕಟ್ಟಕ್ ಅಧಿಕಾರಿ ಫೌಂಡೇಶನ್ ಹಾಕಿದ್ಮೇಲೆ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಕಟ್ಟಡ ಕಟ್ಬಿಡ್ತಾರೆ ಸರ್. ಅಧಿಕಾರಿಗಳು ಹೇಳ್ಬಿಟ್ಟು ಕಟ್ಟಡ ಕಟ್ಬಿಡ್ತಾರೆ. ಫೌಂಡೇಶನ್ ಹಾಕಿ ಸಿದ್ದರಾಮಯ್ಯ ಸೈಟ್ ನ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ. ಒಂದು ನಿಮಿಷ, ಅದಾದ್ಮೇಲೆ ಬಟ್ಟೆ ಬಿಚ್ಚಿಸ್ತೀರಿ ಅನ್ನೋದು ಮಾತು ನಮ್ಗೆಲ್ಲರೂ ಗೊತ್ತು. ಮುಂದೆ ಮುಖ್ಯಮಂತ್ರಿ ಆಗಿ ಬರ್ತೀರಿ, ಬಟ್ಟೆ ಬಿಚ್ಚಿಸ್ತೀರಿ ಅಂತಿದ್ರು ಸಿದ್ದರಾಮಯ್ಯನವರು. ಜ್ಞಾಪಕ ಇರಲಿ, ಕೂರ್ಗಲಿ ಇದೇ ಮಾತು ಈ ಅಧಿಕಾರಿಗಳಿಗೆ ಹೇಳ್ತಾರೆ. 2017 ಆರ್ಡರ್ ಮಾಡಿದೀನಯ್ಯ, ನನ್ಗೆ ಸೈಟ್ ಕೊಡಿ ಅಂತ ಹೇಳ್ತಾರೆ. ಅಧಿಕಾರಿಗಳು ಕೊಡ್ತಾರಪ್ಪ, ಅದಕ್ಕೇನ್ ತಪ್ಪು? ಅದಕ್ಕೆ ಸರ್ಕಾರದ ಹೆಂಗ್ರಿ ತಪ್ಪು? ಸೋನಿಯಾ ಗಾಂಧಿ ಅವ್ರಿಗೆ ಡಿಕೆ ಶಿವಕುಮಾರ್ ಜಾಸ್ತಿ ಕೊಡ್ತಾರ.
ಅಶೋಕ್ ಗೌಡ್ರೆ, ಶಿವಕುಮಾರ್ ಅಶೋಕ್ ಯಾರು ಗೌಡ್ರೆ, ರೆಂಟ್ ಜಾಸ್ತಿ ಕೊಡ್ತಾರೆ ಅಂತ? ಅಶೋಕ್ ಗೌಡ್ರೆ, ಇಬ್ರು ನೀರ್ ಕುಡೀರಿ, 10 ಸೆಕೆಂಡ್ ಸುಧಾರಿಸ್ಕೊಳ್ಳಿ. ನಾನು ಇವಾಗ ಡಿಸೈಡ್ ಮಾಡಿದೀನಿ, ಇಬ್ರು ಕಿರ್ಚುವಾಗ ನಾನ್ ಕಿರ್ಚಬಾರ್ದು ಅಂತ. ಇಲ್ಲ, ನಮ್ಮ ವೀರಣ್ಣ, ಮಾತುಗಳಿಗೆ ಅವಕಾಶ ಕೊಡು, ವೀರಣ್ಣ, ಬಿಜೆಪಿಗೆ ಅವಕಾಶ ಕೊಡಲ್ಲ ಅಷ್ಟೇ. ನಿಮಗೂ ಈಗಲೂ ಅದರ ಅವಕಾಶ, ನಿಮಗೆ ಹೆಚ್ಚಿನ ಅವ್ರು ಅವಕಾಶ ಅಲ್ಲ, ಸರ್ಕಾರ ಆಗಿರೋದ್ರಿಂದ ವಿಧಾನಸಭೆ ವೀರಣ್ಣ. ಆಗಿದ್ರೆ ಆರೆ. ಲೋಪ ಆಗಿದ್ರೆ ಅದು ಬಿಜೆಪಿಯಿಂದ. ಅಲ್ಲ, ಇವತ್ತು ಲೋಪ ಕಿರ್ಚಲೇಬೇಕು ಆಗಿದ್ರೆ ಬಿಜೆಪಿಯಿಂದ. ನಮ್ಮ ವೀರಣ್ಣ, ನೈತಿಕತೆ ಇದೆ. ವೀರಣ್ಣ ಅವರು ಪಾಕಿಸ್ತಾನದಿಂದ ಬಂದವರಿಗೆ ವೀರಣ್ಣ 1 ಸಲ, ವೀರಣ್ಣ 2 ಸಲ, ವೀರಣ್ಣ 3 ಸಲ. ಸರ್, ಮೈಸೂರು